ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಸಂಘರ್ಷ ಏರ್ ಡಿಫೆನ್ಸ್ ಸಿಸ್ಟಮ್ ಹಾಗೂ ರಡಾರ್ಗಳ ಮಹತ್ವವನ್ನು ತೋರಿಸ್ತಾ ಇದೆ. ಭಾರತ ಪಾಕಿಸ್ತಾನದಲ್ಲಿನ ಉಗ್ರ ಶಿಬಿರಗಳ ಮೇಲೆ ದಾಳಿ ಮಾಡೋದಕ್ಕೆ ಡ್ರೋನ್ ಮತ್ತು ಮಿಸೈಲ್ಗಳನ್ನು ಬಳಕೆ ಮಾಡ್ತಲ್ಲ, ಅವುಗಳನ್ನು ನ್ಯೂಟ್ರಲೈಸ್ ಮಾಡೋದಿರಲಿ, ಗುರುತಿಸೋದಕ್ಕೆ ಕೂಡ ಪಾಕಿಗಳ ಏರ್ ಡಿಫೆನ್ಸ್ಗೆ ಸಾಧ್ಯ ಆಗಲಿಲ್ಲ. ಯಾಕೆಂದ್ರೆ ಭಾರತ ಅವರ ಏರ್ ಡಿಫೆನ್ಸ್ ಹಾಗೂ ರಡಾರ್ಗಳು ಯಾವ ಸಂದರ್ಭದಲ್ಲಿ ಕೆಲಸ ಮಾಡೋದಿಲ್ವೋ ಆ ಸಮಯವನ್ನು ಆಯ್ಕೆ ಮಾಡಿಕೊಂಡಿತ್ತು. ಹೀಗಾಗಿ ಮೊದಲ ದಾಳಿಯಲ್ಲಿ ಏರ್ ಡಿಫೆನ್ಸ್ ಇದ್ದೂ ಕೂಡ ಅವರಿಗೆ ಅವು ಕೆಲಸಕ್ಕೆ ಬರಲಿಲ್ಲ. ಇನ್ನು ಪಾಕಿಸ್ತಾನ ಭಾರತದ ವಿರುದ್ಧ ಪ್ರತೀಕಾರಾತ್ಮಕ ಮಿಸೈಲ್ ದಾಳಿಗೆ ಮುಂದಾಯ್ತಲ್ಲ, ಆಗ ಭಾರತದ ಮೇಲೆ ಒಂದೇ ಒಂದು ಮಿಸೈಲ್ ಬೀಳದ ಹಾಗೆ ಭಾರತದ ಸೇನಾ ನೆಲೆಗಳು, ವಾಯುನೆಲೆಗಳು, ಏರ್ಪೋರ್ಟ್ಗಳು ಹಾಗೂ ಇನ್ನಿತರ ಸೂಕ್ಷ್ಮ ಪ್ರದೇಶಗಳಿಗೆ ಯಾವ ಹಾನಿಯೂ ಆಗದ ಹಾಗೆ ಕಾಪಾಡಿದ್ದು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್. ಇನ್ನು ಈ ಮಿಸೈಲ್ ದಾಳಿಗೆ ಭಾರತ ತುಂಬ ಸ್ಟ್ರಾಂಗ್ ಆಗಿ ಪ್ರತಿಕ್ರಿಯೆಯನ್ನು ಕೊಡ್ತು. ನೀವು ನಮ್ಮಲ್ಲಿ ಏನನ್ನ ಟಾರ್ಗೆಟ್ ಮಾಡಿದ್ರೆ ನಾವು ನಿಮ್ಮಲ್ಲಿ ಅದನ್ನು ಹೊಡೆದು ಹಾಕ್ತೀವಿ ಅನ್ನೋ ಥರದ ಪ್ರತಿಕ್ರಿಯೆ ಅದು. ಈ ಸಂದರ್ಭದಲ್ಲಿ ಭಾರತ ಮೊದಲು ನಾಶ ಮಾಡಿದ್ದೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ವ್ಯವಸ್ಥೆಯನ್ನ. ಅವರ ಏರ್ ವಾರ್ನಿಂಗ್ ಕಂಟ್ರೋಲ್ ಸಿಸ್ಟಮ್ಗಳನ್ನು ಕೂಡ ನಾಶ ಮಾಡಲಾಯಿತು. ಗೆಳೆಯರೆ, ಪಾಕಿಸ್ತಾನದ ಬಳಿ ಇರುವುದು ಚೀನಾ ನಿರ್ಮಿತ ಏರ್ ಡಿಫೆನ್ಸು. ಅದನ್ನು ಭಾರತ ಸುಲಭವಾಗಿ ಹೊಡೆದು ಕೆಡವಿದೆ, ನಿಷ್ಕ್ರಿಯಗೊಳಿಸಿದೆ. ಜೊತೆಗೆ ಪಾಕಿಸ್ತಾನ ರಾತ್ರಿ ಇಡೀ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಎಲ್ಲ ದಾಳಿಗಳನ್ನು ಭಾರತದ ಏರ್ ಡಿಫೆನ್ಸ್ ನಿಷ್ಕ್ರಿಯಗೊಳಿಸಿ ಭಾರತಕ್ಕೆ ರಕ್ಷಾ ಕವಚವಾಗಿ ನಿಂತಿದೆ. ನಾವು ಕಳೆದ ಬಾರಿ ಇಸ್ರೇಲ್ ಲೆಬನಾನ್ ಸಂಘರ್ಷದ ಸಮಯದಲ್ಲಿ ಇಸ್ರೇಲಿನ ಐರನ್ ಡೋಮುಗಳ ಬಗ್ಗೆ ಮಾತಾಡಿದ್ವಿ. ಈಗ ಭಾರತದ ಪಾಲಿಗೆ ಐರನ್ ಶೀಲ್ಡ್ಗಳ ಥರ ಕೆಲಸ ಮಾಡಿದ ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ಗಳ ಬಗ್ಗೆ ಮಾತಾಡದೇ ಇದ್ರೆ ಹೇಗೆ? ಹಾಗಾದ್ರೆ ಭಾರತದ ರಕ್ಷಣೆಗೆ ನಿಂತ ಆ ಮಹಾ ಗುರಾಣಿಗಳು ಯಾವುವು? ಬನ್ನಿ ನೋಡೋಣ. ಗೆಳೆಯರೆ, ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಸದೃಶ ವಾತಾವರಣ ಶುರುವಾದಾಗಿನಿಂದ ಮೀಡಿಯಾಗಳು, ಸೋಷಿಯಲ್ ಮೀಡಿಯಾಗಳು ದೊಡ್ಡ ಪ್ರಮಾಣದಲ್ಲಿ ಹೇಳ್ತಾ ಇರೋದು S-400 ಸುದರ್ಶನ ಚಕ್ರದ ಬಗ್ಗೆ. ನಿಜ, S-400 ಅತ್ಯಂತ ಬಲಿಷ್ಠ ಏರ್ ಡಿಫೆನ್ಸ್ ಸಿಸ್ಟಮ್, ಅದರಲ್ಲಿ ಎರಡು ಮಾತಿಲ್ಲ. ಭಾರತ ತನ್ನ ಗಡಿಯಲ್ಲಿ S-400 ಅನ್ನ ಸಿದ್ಧವಾಗಿಟ್ಟುಕೊಂಡಿದೆ. ಅದು ಈ ಬಾರಿ ಸಮರ್ಥವಾಗಿ ಕೆಲಸ ಕೂಡ ಮಾಡಿದೆ. ಆದರೆ ಈ ಸುದರ್ಶನಕ್ಕಿಂತಲೂ ಹೆಚ್ಚಾಗಿ ಭಾರತ ಈ ಬಾರಿ ಬಳಕೆ ಮಾಡಿರುವುದು ನಮ್ಮ ಅಪ್ಪಟ ಸ್ವದೇಶಿ ಏರ್ ಡಿಫೆನ್ಸ್ ಆಕಾಶನ್ನ. ಈ ಬಾರಿ ಪಾಕಿಸ್ತಾನದ ದಾಳಿಗಳನ್ನು ಸಮರ್ಥವಾಗಿ ತಡೆದ 4 ಏರ್ ಡಿಫೆನ್ಸ್ಗಳ ಪೈಕಿ ಮೊದಲ ಸ್ಥಾನದಲ್ಲಿ ನಿಲ್ಲೋದು, ಅತಿ ಹೆಚ್ಚು ಬಳಕೆಯಾಗಿದ್ದು, ಅತ್ಯಂತ ಸಮರ್ಥವಾಗಿ ಕೆಲಸ ಮಾಡಿದ್ದು ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್. ಸ್ನೇಹಿತರೆ, ಈ ಆಕಾಶ್ ಮಿಸೈಲ್ಗಳು ಸಂಪೂರ್ಣವಾಗಿ ಭಾರತದಲ್ಲೇ ತಯಾರಾಗ್ತಾ ಇವೆ. ಇವು ಶಾರ್ಟ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ಗಳಾಗಿದ್ದು, ಇವುಗಳನ್ನು ನಮ್ಮ DRDO ಸಿದ್ಧಪಡಿಸಿದೆ. ಇಲ್ಲಿ ಸೇನೆ ಮತ್ತು ವಾಯುಪಡೆಗಳಿಗೆ ಅಂತಲೇ ಬೇರೆ ಬೇರೆ ವೇರಿಯಂಟ್ಗಳಲ್ಲಿ ಆಕಾಶ್ ಮಿಸೈಲ್ಗಳನ್ನು ತಯಾರು ಮಾಡಲಾಗಿದ್ದು, ಇವುಗಳನ್ನು ತಯಾರಿಸೋದಕ್ಕೆ ಭಾರತದ ಖಾಸಗಿ ಸಂಸ್ಥೆಗಳ ಸಹಕಾರವನ್ನು ಕೂಡ ಪಡ್ಕೊಳ್ಳಲಾಗ್ತಾ ಇದೆ. ಹೀಗಾಗಿ ಇವುಗಳ ಉತ್ಪಾದನೆಯಲ್ಲಿ ಸಾಕಷ್ಟು ಪ್ರಗತಿಯನ್ನು ಕಾಣೋದಕ್ಕೂ ಸಾಧ್ಯ ಆಗ್ತಾ ಇದೆ. ಇನ್ನು ಈ ಮಿಸೈಲ್ಗಳನ್ನು ಟಾಟಾ, ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್, BEL ಮುಂತಾದ ಸಂಸ್ಥೆಗಳು ನಿರ್ಮಾಣ ಮಾಡಿದರೆ, ಟಾಟಾ ಅಡ್ವಾನ್ಸ್ ಸಿಸ್ಟಮ್ ಲಿಮಿಟೆಡ್ ಹಾಗೂ ಲಾಸನ್ ಅಂಡ್ ಟರ್ಬೋ ಈ ಮಿಸೈಲ್ ಲಾಂಚರ್ಗಳನ್ನು ಸಿದ್ಧಪಡಿಸ್ತಾ ಇವೆ. ಹೀಗಾಗಿ ಇಲ್ಲಿ ಪಬ್ಲಿಕ್ ಪ್ರೈವೇಟ್ ಸಹಭಾಗಿತ್ವದಲ್ಲಿ ಈ ಮಿಸೈಲ್ ಹಾಗೂ ಮಿಸೈಲ್ ಲಾಂಚರ್ಗಳು ತಯಾರಾಗಿವೆ. ಇನ್ನು ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ 45 ಕಿಲೋಮೀಟರ್ಗಳ ದೂರದಲ್ಲಿ ಟಾರ್ಗೆಟ್ ಏರ್ ಕ್ರಾಫ್ಟ್ ಅನ್ನ ಹೊಡೆದು ಹಾಕುವ ಸಾಮರ್ಥ್ಯವನ್ನು ಹೊಂದಿದೆ. ಇನ್ನು ಒಂದು ಆಕಾಶ್ ಏರ್ ಡಿಫೆನ್ಸ್ ಯೂನಿಟ್ನ ಕಾಸ್ಟು 2.5 ಕೋಟಿಯಷ್ಟಾಗುತ್ತೆ. ಇಲ್ಲಿವರೆಗೆ 15,500 ಮಿಸೈಲ್ಗಳನ್ನು ತಯಾರು ಮಾಡಿಟ್ಟುಕೊಂಡಿದ್ದಾರೆ. ಇವುಗಳಲ್ಲಿ ಆಕಾಶ್ 1S, ಆಕಾಶ್ ಪ್ರೈಮ್ ಹಾಗೂ ಆಕಾಶ್ NG ವೇರಿಯಂಟ್ಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಮಿಸೈಲುಗಳು 720 kgಯಷ್ಟು ತೂಗುತ್ತವೆ, 528 ಸೆಂಟಿಮೀಟರ್ ಉದ್ದ ಇರುತ್ತೆ, 30ರಿಂದ 35 ಸೆಂಟಿಮೀಟರ್ನಷ್ಟು ಡಯಾಮೀಟರ್ ಅನ್ನ ಈ ಆಕಾಶ್ ಮಿಸೈಲ್ ಹೊಂದಿದೆ. ಇದರಲ್ಲಿ 60 kgಯಷ್ಟು ವಾರ್ ಹೆಡ್ ಅನ್ನ ಇಡ್ತಾರೆ. ಮ್ಯಾಕ್ 1.8 ಇಂದ ಮ್ಯಾಕ್ 2.5 ವರೆಗೆ ವೇಗವನ್ನು ಹೊಂದಿರುತ್ತೆ. ಇನ್ನು 59,000 ಅಡಿಗಳಷ್ಟು ಎತ್ತರದಲ್ಲಿನ ಟಾರ್ಗೆಟ್ ಅನ್ನು ಕೂಡ ಆಕಾಶ್ ಮಿಸೈಲ್ ಹೊಡೆದು ಕೆಡವುತ್ತೆ. ಇದಕ್ಕೆ ರಾಮ್ಜೆಟ್ ಇಂಜಿನ್ ಅನ್ನು ಬಳಸ್ತಾರೆ. ಈ ಏರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ರಾಜೇಂದ್ರ ಅನ್ನೋ ರಡಾರ್ ಅನ್ನು ಬಳಸಲಾಗ್ತಾ ಇದೆ. ಈ ರಡಾರ್ 60 ಕಿಲೋಮೀಟರ್ ದೂರದಲ್ಲೇ ಟಾರ್ಗೆಟ್ ಅನ್ನು ಗುರುತಿಸುತ್ತೆ. ಹೀಗಾಗಿ ಆಕಾಶ್ ಮಿಸೈಲ್ ಶತ್ರುಗಳ ವಿಮಾನವನ್ನ ಹಾಗೂ ಡ್ರೋನ್ಗಳನ್ನ, ಮಿಸೈಲ್ಗಳನ್ನ ಹೊಡೆದು ಹಾಕುವ ಕೆಲಸವನ್ನ ಅತ್ಯಂತ ಸಮರ್ಥವಾಗಿ ಮಾಡುತ್ತೆ. ಸೊ ಭಾರತದ ಉತ್ತರದ ಗಡಿಯಲ್ಲಿ ಈ ಆಕಾಶ್ ಅನ್ನು ನಿಯೋಜನೆ ಮಾಡಿದ್ದಾರೆ ಮತ್ತು ಮೇ 8ನೇ ತಾರೀಕು ಆಕಾಶ್ ಮಿಸೈಲ್ ಚೈನಾ ನಿರ್ಮಿತ ಪಾಕಿಸ್ತಾನದ JF-17 ಯುದ್ಧ ವಿಮಾನಗಳನ್ನು ಹಾಗೂ ಒಂದಷ್ಟು ಡ್ರೋನ್ ಮತ್ತು ಮಿಸೈಲ್ಗಳನ್ನು ಅತ್ಯಂತ ಯಶಸ್ವಿಯಾಗಿ ಹೊಡೆದು ಕೆಡವಿದೆ.
ಇನ್ನು ಎರಡನೆಯದ್ದು ಮತ್ತು ಭಾರತದ ಬತ್ತಳಿಕೆಯ ಅತ್ಯಂತ ಬಲಿಷ್ಠ ಏರ್ ಡಿಫೆನ್ಸ್ ಅಂತ ಅನ್ನಿಸ್ಕೊಳ್ತಾ ಇರೋದು ರಷ್ಯಾ ನಿರ್ಮಿತ S-400. ಇದು ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿ ಭಾರತ 2018ರಲ್ಲಿ ಇವುಗಳ ಖರೀದಿಗೆ ಒಪ್ಪಂದವನ್ನು ಮಾಡಿಕೊಡ್ತು. ಈಗಾಗಲೇ ಭಾರತದಲ್ಲಿ ಈ S-400ಗಳು ಕೆಲಸ ಮಾಡ್ತಾ ಇವೆ. ಮೇ 7ನೇ ತಾರೀಕು ರಾತ್ರಿ ಪಾಕಿಸ್ತಾನದ ಕ್ಷಿಪಣಿ ದಾಳಿಯನ್ನು ವಿಫಲಗೊಳಿಸಿದ್ದು ಇದೇ S-400. ಅಷ್ಟೇ ಅಲ್ಲದೆ ಮೇ 8ನೇ ತಾರೀಕು ರಾತ್ರಿ ಭಾರತದ ಮೇಲೆ ದಾಳಿ ಮಾಡೋದಕ್ಕೆ ಪ್ರಯತ್ನ ಪಟ್ಟ ಪಾಕಿಸ್ತಾನದ ಪ್ರಯತ್ನಗಳನ್ನು S-400 ವಿಫಲಗೊಳಿಸಿತು. ಅಮೆರಿಕದ F-16 ಯುದ್ಧ ವಿಮಾನಗಳನ್ನು ಭಾರತ ಹೊಡೆದು ಕೆಡವಿದ್ದು ಇದೇ S-400ಗಳ ಮೂಲಕ. ಗೆಳೆಯರೆ, S-400 ಸಿಸ್ಟಮ್ ಅಲ್ಲಿ 4 ವೆಹಿಕಲ್ ಮೌಂಟೆಡ್ ಲಾಂಚರ್ಗಳಿರುತ್ತವೆ. ಪ್ರತಿ ಲಾಂಚರ್ ಅಲ್ಲೂ 4 ಟ್ಯೂಬ್ಗಳಿವೆ. ಇಲ್ಲಿ 4 ಮಿಸೈಲ್ಗಳನ್ನ ಒಮ್ಮೆಗೆ ಫೈರ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಈ ಮಿಸೈಲ್ 40ರಿಂದ 400 ಕಿಲೋಮೀಟರ್ ದೂರದವರೆಗೆ ರೇಂಜ್ ಅನ್ನು ಹೊಂದಿದ್ದು ಯಾವುದೇ ಅನ್ಮ್ಯಾನ್ಡ್ ಏರಿಯಲ್ ವೆಹಿಕಲ್, ಯುದ್ಧ ವಿಮಾನ, ಮಿಸೈಲ್ ಹೀಗೆ ಯಾವುದೇ ರೀತಿಯ ಏರಿಯಲ್ ಥ್ರೆಟ್ ಅನ್ನು ಕೂಡ ಇದು ಸಮರ್ಥವಾಗಿ ಹೊಡೆದು ಕೆಡವಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಪ್ರತಿ ಯೂನಿಟ್ ಅಲ್ಲೂ ಅದರದ್ದೇ ಆದ ರಡಾರ್ ಸಿಸ್ಟಮ್ ಇರುತ್ತೆ. ಅದು ಒಮ್ಮೆಗೆ 600 ಕಿಲೋಮೀಟರ್ ದೂರದವರೆಗಿನ 100 ಟಾರ್ಗೆಟ್ಗಳನ್ನು ಟ್ರ್ಯಾಕ್ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಹಾಗೆ ಹತ್ತಿರದ ಡಿಸ್ಟೆನ್ಸ್ ಅಲ್ಲಿ ಸುಮಾರು 300 ಟಾರ್ಗೆಟ್ಗಳನ್ನು ಇದು ಗುರುತಿಸುತ್ತೆ ಮತ್ತು ಹೊಡೆದು ಹಾಕುತ್ತೆ. ಇನ್ನು ಈ S-400ಗಳನ್ನು S-300ನ ಅಪ್ಗ್ರೇಡೆಡ್ ವರ್ಷನ್ ಅಂತ ಕೂಡ ಹೇಳ್ತಾರೆ. ಇದು 14 ಮ್ಯಾಕ್ ಸ್ಪೀಡ್ ಅನ್ನು ಹೊಂದಿದ್ದು 600 ಕಿಲೋಮೀಟರ್ ದೂರದಲ್ಲಿ ಟಾರ್ಗೆಟ್ ಅನ್ನು ಗುರುತಿಸಿ 400 ಕಿಲೋಮೀಟರ್ನ ಅಂತರದಲ್ಲಿ ಅದನ್ನು ಹೊಡೆದು ಹಾಕುತ್ತೆ. ಏಕಕಾಲಕ್ಕಿದು 27 ಟಾರ್ಗೆಟ್ಗಳನ್ನು ಹೊಡೆದು ಹಾಕಬಲ್ಲದ್ದಾಗಿದ್ದು ಒಂದು ಪೂರ್ಣ ಪ್ರಮಾಣದ ಸಿಸ್ಟಮ್ ಅಲ್ಲಿ 72 ಮಿಸೈಲ್ಗಳನ್ನು ಏಕಕಾಲಕ್ಕೆ ಬಳಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ಒಂದು ಟಾರ್ಗೆಟ್ನ ಕಡೆಗೆ S-400ನ 2 ಮಿಸೈಲ್ಗಳು ಹಾರುತ್ತವೆ. ಹೀಗಾಗಿ ಟಾರ್ಗೆಟ್ ಅಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯತೆಗಳು ತುಂಬಾ ಕಡಿಮೆ ಇರುತ್ತೆ. ಇನ್ನು ಈ ಭಯಾನಕ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ರಷ್ಯಾ 1980ರ ದಶಕದಲ್ಲಿ ತಯಾರು ಮಾಡೋದಕ್ಕೆ ಆರಂಭ ಮಾಡ್ತು. 93ರ ಹೊತ್ತಿಗೆ ಈ ಆಯುಧದ ಬಗ್ಗೆ ರಷ್ಯಾ ಜಗತ್ತಿಗೆ ತಿಳಿಸ್ತು. 99ರಲ್ಲಿ ಕಪಸ್ತಿನ್ ಯಾರ್ ಅನ್ನೋ ಕಡೆ ಇದನ್ನ ಯಶಸ್ವಿಯಾಗಿ ಪರೀಕ್ಷೆ ಕೂಡ ಮಾಡಲಾಯಿತು. 2001ರಲ್ಲಿ ರಷ್ಯಾ ಸೇನೆ ಈ S-400 ಅನ್ನು ನಿಯೋಜನೆ ಮಾಡಿಕೊಳ್ತು. ಆದರೆ ಇದು ಸಂಪೂರ್ಣವಾಗಿ ಯಶಸ್ವಿಯಾಗುವವರೆಗೆ ಸಾಕಷ್ಟು ಪರೀಕ್ಷೆಗಳನ್ನು, ಬದಲಾವಣೆಗಳನ್ನು ಮಾಡಿದ ರಷ್ಯಾ ಕಡೆಗೆ 2004ರಲ್ಲಿ ಅಂತಿಮ ಪರೀಕ್ಷೆಗಳನ್ನು ಮಾಡಿತು. ಆನಂತರ 2007ರಿಂದಲೂ ಈ S-400ಗಳು ರಷ್ಯಾದ ಬತ್ತಳಿಕೆಯ ಮಹಾಸ್ತ್ರಗಳ ಥರ ಗುರುತಿಸ್ಕೊಳ್ತಾ ಇವೆ. ಈ ಏರ್ ಡಿಫೆನ್ಸ್ ಸಿಸ್ಟಮ್ 2015ರಲ್ಲಿ ಸಿರಿಯಾದಲ್ಲಿ ಮೌಂಟ್ ಮಾಡಲಾಯಿತು. ಅದಕ್ಕೂ ಮುನ್ನ ಅಂದರೆ 2014ರಲ್ಲಿ ಚೈನಾ S-400ಗಳನ್ನು ಖರೀದಿ ಮಾಡಿತು. 2017ರಲ್ಲಿ ಟರ್ಕಿ S-400ಗಳನ್ನು ತನ್ನದಾಗಿಸಿಕೊಂಡ್ರೆ 2018ರಲ್ಲಿ ಭಾರತ ಈ ಮಹಾಸ್ತ್ರವನ್ನು ಖರೀದಿ ಮಾಡಿತು. ಭಾರತಕ್ಕೆ ಇವುಗಳ ಮೊದಲ ಬ್ಯಾಟರಿ ಬಂದಿದ್ದು 2021ರಲ್ಲಿ. ಆಗ LOC ಅಂದರೆ ಲೈನ್ ಆಫ್ ಕಂಟ್ರೋಲ್, ಈಗಿನ ಪಾಕಿಸ್ತಾನದ ಗಡಿ ಇದೆಯಲ್ಲ ಅದರ ರಕ್ಷಣೆಗೆ S-400 ನಿಲ್ಲಿಸಲಾಯಿತು. ಆ ಮೂಲಕ ಪಾಕಿಸ್ತಾನ ಮತ್ತು ಲದಾಖ್ ಕಡೆಯ ಚೈನಾ ಗಡಿಯಿಂದ ಆಗಬಹುದಾದ ಸಂಭಾವ್ಯ ದಾಳಿಗಳನ್ನು ಎದುರಿಸೋದಕ್ಕೆ S-400 ಸಿದ್ಧವಾಗಿ ನಿಂತ್ಕೊಳ್ತು. ಇನ್ನು ಈ S-400ಗೆ ಭಾರತ ಸುದರ್ಶನ ಚಕ್ರ ಅನ್ನೋ ಹೆಸರನ್ನಿಟ್ಟಿದೆ. ಇದೇ ಸುದರ್ಶನ ಚಕ್ರವೇ ಈಗ ಪಾಕಿಸ್ತಾನದ ದಾಳಿಯ ವಿರುದ್ಧ ಭಾರತವನ್ನು ರಕ್ಷಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದೆ ಅಂದರೆ ತಪ್ಪಾಗೋದಿಲ್ಲ. ಇವುಗಳನ್ನು ಭಾರತ 35,000 ಕೋಟಿ ರೂಪಾಯಿ ಕೊಟ್ಟು ಖರೀದಿ ಮಾಡಿದೆ. ಇನ್ನಷ್ಟು S-400ಗಳು ಭಾರತಕ್ಕೆ ಬರಬೇಕಿವೆ. S-400 ನಮ್ಮ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ಗೆ ಸಾಥ್ ಕೊಡ್ತಾ ಪಾಕಿಸ್ತಾನದ ದಾಳಿಯನ್ನು ಸಮರ್ಥವಾಗಿ ಹಿಮ್ಮೆಟ್ಟಿಸುವಲ್ಲಿ ಯಶಸ್ಸನ್ನು ಪಡ್ಕೊಳ್ತು. ಇನ್ನು ಇಲ್ಲಿ ಬಳಕೆಯಾದ 3ನೇ ಏರ್ ಡಿಫೆನ್ಸ್ ಸಿಸ್ಟಮ್ ಅಂದರೆ ಅದು ಬರಾಕ್ 8. ಗೆಳೆಯರೆ, ಈ ಬರಾಕ್ 8 ಅನ್ನ ಭಾರತ ಮತ್ತು ಇಸ್ರೇಲ್ಗಳು ಜಂಟಿಯಾಗಿ ನಿರ್ಮಾಣ ಮಾಡಿವೆ. ಇದು ಮಧ್ಯಮ ದೀರ್ಘ ಶ್ರೇಣಿಯ ಸರ್ಫೇಸ್ ಟು ಏರ್ ಮಿಸೈಲ್ ವ್ಯವಸ್ಥೆಯಾಗಿದೆ. ಭಾರತದ ನೌಕಾಪಡೆ ಮತ್ತು ವಾಯುಪಡೆ ಇವುಗಳನ್ನು ಬಳಸ್ತಾ ಇದೆ. ಇನ್ನು ಈ ಬರಾಕ್ 8 ಕ್ಷಿಪಣಿ 70ರಿಂದ 100 ಕಿಲೋಮೀಟರ್ ವರೆಗಿನ ಗುರಿಗಳನ್ನು ತಲುಪುತ್ತೆ. ಹಾಗೆ ಇದರ ಅಪ್ಡೇಟೆಡ್ ವರ್ಷನ್ ನಲ್ಲಿ 150 ಕಿಲೋಮೀಟರ್ ವರೆಗೆ ತಲುಪುವ ಸಾಮರ್ಥ್ಯವನ್ನು ಹೊಂದಿದೆ. ಇದು ವಿಮಾನ, ಹೆಲಿಕಾಪ್ಟರ್, ಡ್ರೋನ್, ಕ್ರೂಸ್ ಕ್ಷಿಪಣಿಗಳು ಮತ್ತು ಕೆಲ ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಕೂಡ ಹೊಡೆದು ಕೆಡವಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಇನ್ನು ಇದರಲ್ಲಿ ಮಲ್ಟಿ ಫಂಕ್ಷನ್ ರಡಾರ್ ವ್ಯವಸ್ಥೆ ಇರುತ್ತೆ. ಇದು ಗುರಿಗಳನ್ನ ಗುರುತಿಸೋದಕ್ಕೆ ಮತ್ತು ಟ್ರ್ಯಾಕ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಇದರಲ್ಲಿ ವರ್ಟಿಕಲ್ ಲಾಂಚಿಂಗ್ ಸಿಸ್ಟಮ್ ಕೂಡ ಇದೆ. ಈ ಮೂಲಕ ಇದು 360 ಡಿಗ್ರಿಗಳಲ್ಲಿ ರಕ್ಷಣೆಯನ್ನು ಒದಗಿಸುತ್ತೆ. ಇನ್ನು ಈ ಬರಾಕ್ 8 ಮ್ಯಾಕ್ 2 ಸ್ಪೀಡ್ ಅನ್ನ ಹೊಂದಿದೆ. ಹಾಗೆ ಇದು ಮಲ್ಟಿ ಲೇಯರ್ ರಕ್ಷಣೆಯನ್ನ ಒದಗಿಸುತ್ತೆ. ಸಮುದ್ರ ಹಾಗೂ ಭೂಮಿ
ಎರಡೂ ಕಡೆಗಳಲ್ಲಿ ಇದನ್ನು ಬಳಸೋದಕ್ಕೆ ಸಾಧ್ಯ ಆಗುತ್ತೆ. ಈ ಬಾರಿ ಭಾರತೀಯ ನೌಕಾಪಡೆ ಈ ಬರಾಕ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಬಳಸಿದೆ. ಗೆಳೆಯರೆ, ನೀವು ಗಮನಿಸಿರಬೇಕು, ಈ ಬಾರಿ ಪಾಕಿಸ್ತಾನ ಮಾಡಿದ ಅಷ್ಟೂ ದಾಳಿ ಗುಜರಾತ್ನ ಭುಜ್ಜನ್ನು ದಾಟಿ ದಕ್ಷಿಣದ ಕಡೆಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ. ಮುಂಬೈಯನ್ನು ಕೂಡ ಟಾರ್ಗೆಟ್ ಮಾಡ್ಕೊಳ್ಳೋದಕ್ಕೆ ಪಾಕಿಸ್ತಾನ ಹೋಗಿಲ್ಲ. ಅದಕ್ಕೆ ಕಾರಣ ನಮ್ಮ ನೌಕಾಪಡೆ ಅರಬ್ಬಿ ಸಮುದ್ರದಲ್ಲಿ ರಕ್ಷಣೆಗೆ ನಿಂತಿತ್ತು ಅನ್ನೋದು. ಮತ್ತು ಬರಾಕ್ ಕೂಡ ಈ ಬಾರಿ ಪಾಕಿಸ್ತಾನದ ಮಿಸೈಲ್ ಮತ್ತು ಡ್ರೋನ್ಗಳನ್ನು ಹೊಡೆದು ಕೆಡುವುದರಲ್ಲಿ ದೊಡ್ಡ ಮಟ್ಟದ ಪಾತ್ರವನ್ನು ವಹಿಸಿದೆ. ಈ ಬರಾಕ್ ಮಿಸೈಲ್ಗಳನ್ನು ಭಾರತ್ ಡೈನಮಿಕ್ಸ್ ಲಿಮಿಟೆಡ್ ಮತ್ತು ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡ್ ಅಂದರೆ BEL ಇದೆಯಲ್ಲ, ಅಲ್ಲಿ ಉತ್ಪಾದನೆಯನ್ನು ಮಾಡ್ತಾರೆ. ಇದರ ಜೊತೆಗೆ ಈ ಬಾರಿ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸಿದ ಮತ್ತೊಂದು ಏರ್ ಡಿಫೆನ್ಸ್ ಅಂದರೆ ಅದು ಬೋಫೋರ್ಸ್ 40mm L-70 ಏರ್ಕ್ರಾಫ್ಟ್ ಗನ್. ಸ್ವೀಡನ್ ಕಂಪನಿಯಿಂದ ಖರೀದಿ ಮಾಡಲಾದ ಈ L-70 ಈಗ ಭಾರತದಲ್ಲೇ ಉತ್ಪಾದನೆ ಕೂಡ ಆಗುತ್ತೆ. ಇದು 3 ರಿಂದ 4 ಕಿಲೋಮೀಟರ್ ಎತ್ತರದಲ್ಲಿ ಡ್ರೋನ್, ಹೆಲಿಕಾಪ್ಟರ್ ಮತ್ತು ವಿಮಾನಗಳನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುವ ಸಾಮರ್ಥ್ಯವನ್ನು ಹೊಂದಿದೆ. ಇದರ L-70 ಗನ್ನುಗಳು ಜೆನಿತ್ ಆಂಟಿ ಡ್ರೋನ್ ಸಿಸ್ಟಮ್ ಜೊತೆ ಸಂಯೋಜಿತಗೊಂಡಿವೆ. ಹೀಗಾಗಿ ಇವು 10 ರಿಂದ 10,000 ಮೀಟರ್ಗಳ ಎತ್ತರದಲ್ಲಿ ಕೂಡ ಡ್ರೋನ್ಗಳನ್ನು ಸಾಫ್ಟ್ ಕಿಲ್ ಮಾಡುತ್ತವೆ. ಇದು ಸ್ವೀಡನ್ ಮೂಲದ ಆಯುಧ ಆಗಿದ್ದು ಇದನ್ನು ಭಾರತ ಲೈಸೆನ್ಸ್ ಪಡೆದು ತನ್ನಲ್ಲೇ ಉತ್ಪಾದನೆಯನ್ನು ಮಾಡಿಕೊಳ್ತಾ ಇದೆ. ಈ ಬಾರಿ ಪಾಕಿಸ್ತಾನದ ವಾಯುದಾಳಿಯನ್ನು ಅತ್ಯಂತ ಸಮರ್ಥವಾಗಿ ಎದುರಿಸುವ ನಿಟ್ಟಲ್ಲಿ ಭಾರತ ಈ ಅಸ್ತ್ರಗಳನ್ನು ಅತಿ ಹೆಚ್ಚು ಪ್ರಮಾಣದಲ್ಲಿ ಬಳಕೆ ಮಾಡಿದೆ. ಅದರಲ್ಲೂ ನಾವು ಅತ್ಯಂತ ಹೆಮ್ಮೆಯಿಂದ ಹೇಳ್ಕೋಬೇಕಾಗಿರೋದು ಈ ಬಾರಿಯ ಆಕಾಶ್ ಸ್ವದೇಶಿ ಏರ್ ಡಿಫೆನ್ಸ್ ಸಿಸ್ಟಮ್ನ ಸಾಮರ್ಥ್ಯ ಮತ್ತು ಅದು ಕೆಲಸ ಮಾಡಿದ ರೀತಿಯನ್ನು. ಗೆಳೆಯರೆ, ರಷ್ಯಾದ S-400 ಸಾಕಷ್ಟು ಕಡೆಗಳಲ್ಲಿ ಪ್ರೂವ್ ಆಗಿದೆ. ಸಾಕಷ್ಟು ಯುದ್ಧ ಭೂಮಿಗಳಲ್ಲಿ ಅವುಗಳನ್ನು ಬಳಸಿದ್ದಾರೆ. ಸಿರಿಯಾದಲ್ಲಿ ರಷ್ಯಾ ಇದನ್ನು ಇನ್ಸ್ಟಾಲ್ ಮಾಡಿತು ಮತ್ತು ಅಲ್ಲಿ ಸಮರ್ಥವಾಗಿ ಅದು ಕೆಲಸ ಮಾಡ್ತು. ಹಾಗೆ ಮೊನ್ನೆ ಯುಕ್ರೇನ್ ಹಾಗೂ ರಷ್ಯಾ ನಡುವಿನ ಸಂಘರ್ಷ ಏನಿತ್ತು, ಆ ಸಂದರ್ಭದಲ್ಲಿ ಕೂಡ ರಷ್ಯಾದ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಯುರೋಪಿಯನ್ ದೇಶಗಳು ಯುಕ್ರೇನ್ಗೆ ಒದಗಿಸಿದ್ದ ಆಯುಧಗಳನ್ನು ನ್ಯೂಟ್ರಲೈಸ್ ಮಾಡೋದ್ರಲ್ಲಿ ದೊಡ್ಡ ಮಟ್ಟದ ಯಶಸ್ಸನ್ನು ಪಡ್ಕೊಳ್ತು. ಆದರೆ ನಮ್ಮ ಆಕಾಶ ಇದೆ ನೋಡಿ, ಅದು ಭಾರತದಲ್ಲೇ ಸಿದ್ಧವಾದ ಅಪ್ಪಟ ಭಾರತೀಯ ಆಯುಧ ಆಗಿದೆ. ಇದನ್ನ ಹೆಚ್ಚು ಬಳಕೆ ಮಾಡೋದಕ್ಕೆ ನಮಗೆ ಹೆಚ್ಚು ಅವಕಾಶಗಳು ಸಿಕ್ಕಿರಲಿಲ್ಲ. ಆಕಾಶನ ಭಾರತ ಆರ್ಮೇನಿಯಾಗೆ ಕೂಡ ಕೊಟ್ಟಿದೆ. ಆದರೆ ಆರ್ಮೇನಿಯಾ ಮತ್ತು ಅಜರ್ಬೈಜಾನ್ ಸಂಘರ್ಷದ ಸಮಯದಲ್ಲಿ ಆಕಾಶ್ ಹೇಗೆ ಕೆಲಸ ಮಾಡ್ತು ಅನ್ನೋ ಬಗ್ಗೆ ದೊಡ್ಡ ಮಟ್ಟದ ಪ್ರಚಾರ ಸಿಕ್ಕಿರಲಿಲ್ಲ ಮತ್ತು ಆ ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೂಡ ಯಾರೂ ಹೊರಹಾಕೋದಿಕ್ಕೆ ಹೋಗಿರಲಿಲ್ಲ. ಈಗ ಆಕಾಶ್ ಭಾರತದಲ್ಲೇ ತನ್ನ ಸಾಮರ್ಥ್ಯವನ್ನು ತೋರಿದೆ ಮತ್ತು ಭಾರತದ ಆಗಸದಲ್ಲಿ ಪಾಕಿಸ್ತಾನದ ಕಡೆಯಿಂದ ಬಂದ ಡ್ರೋನ್ಗಳನ್ನು, ಕ್ಷಿಪಣಿಗಳನ್ನು ಮತ್ತು ಚೈನಾದ JF-17 ಯುದ್ಧ ವಿಮಾನವನ್ನು ಕೂಡ ಹೊಡೆದು ಕೆಡುವ ಮೂಲಕ ಆಕಾಶ್ ತನ್ನ ಸಾಮರ್ಥ್ಯವನ್ನು ತೋರಿಸುವುದಷ್ಟೇ ಅಲ್ಲ, ಭಾರತದ ಆಯುಧಗಳ ಗುಣಮಟ್ಟವನ್ನ ಮತ್ತು ಶ್ರೇಷ್ಠತೆಯನ್ನ ಜಗತ್ತಿಗೆ ತೋರಿಸಿಕೊಡ್ತಾ ಇದೆ. ಹೀಗಾಗಿ S-400 ಬಗ್ಗೆ ನೀವು ಎಷ್ಟು ಬೇಕಾದರೂ ಬರ್ಕೊಳ್ಳಿ, ಆದರೆ ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ನ ಸಾಮರ್ಥ್ಯವನ್ನ ಮರೆಯೋದಿಕ್ಕೆ ಹೋಗಬೇಡಿ. ಇದು ಗೆಳೆಯರೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ನ ಅತ್ಯದ್ಭುತ ಸಾಮರ್ಥ್ಯ ಮತ್ತು ಕಾರ್ಯದಕ್ಷತೆಯ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.